ಹೆಲೋ ಎವ್ರಿವನ್, ಇಟ್ಸ್ ಸ್ಯಾಟರ್ಡೆ ಅಂತಂದರೆ ವೀಕೆಂಡ್. ಸೊ ಸ್ಯಾಟರ್ಡೆ ಬಂತಂದರೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಸೊ ನಾನಿವತ್ತು ಸ್ಯಾಟರ್ಡೆ ಕೂಡ ಲೀವ್ ತೊಗೊಳ್ಬೇಕಂತ ಪ್ಲ್ಯಾನ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಟ್ರೈನಿಂಗ್ ಫಿಕ್ಸ್ ಆಯಿತು. ಸೊ ನನಗೆ ಲೀವ್ ತೊಗೊಳ್ಳಿಕ್ಕೆ ಆಗಿಲ್ಲ. ಸೊ ಹೋಗಲೇಬೇಕಿತ್ತು, ಅಂತೂ ಎದ್ದು ರೆಡಿ ಆಗ್ತಾಯಿದ್ದೆ ಹೋಗೋಕ್ಕೆ. ಯೂಶ್ವಲಿ ನಾನು ಮಾರ್ನಿಂಗು ರಾಗಿ ಗಂಜಿನ ಕುಡಿತೀನಿ, ಇಲ್ಲ ಅಂತಂದರೆ ಓಟ್ಸ್ ವಿತ್ ಮಿಲ್ಕನ್ನು ಪ್ರಿಪೇರ್ ಮಾಡಿ ಅದರ ಜೊತೆ ಫ್ರೂಟ್ಸನ್ನು ಹಾಗೂ ಡ್ರೈ ಫ್ರೂಟ್ಸನ್ನು ತಿಂತೀನಿ. ಸದ್ಯಕ್ಕೆ ನಾನು ಇಷ್ಟನ್ನು ಪ್ರಿಪೇರ್ ಮಾಡಿಕೊಂಡೆ, ಆಲ್ರೆಡಿ ಟೈಮ್ ಆಗಿತ್ತು ಅಂತ. ಹಾಗೆ ಪಟ್ಪಟ ಅಂತ ತಿಂದು ರೆಡಿ ಆಗ್ತಾಯಿದೆ. ಮತ್ತು ನಾವು ರೆಡಿ ಆಗೋಗಿ ನಿಂದರೆ ಎಷ್ಟೇ ರೆಡಿ ಆಗ್ತಾ ನಿಂದರೆ ನಮಗೆ ಟೈಮೇ ಸಾಕಾಗಲ್ಲ. ಆಫೀಸಿಗೆ ಟೈಮ್ ಆದರೂ ಕೂಡ ಕನ್ನಡಿ ಮುಂದೆ ನಿಲ್ಲೋದು ಮಾತ್ರ ನಾವು ಕಡಿಮೆ ಮಾಡಲ್ಲ. ಅಂತೂ ಇದು ಟೈಮ್ ಆಯಿತು ಅಂತ ಹೊರಟೆ ಬಿಟ್ಟೆ. ಕೊನೆಗೂ ನಿಮಗೆ ಗೊತ್ತೇ ಇದೆ, ಅತ್ತಿಬೆಲೆ ಚಂದಾಪುರಲ್ಲಿ ಎವ್ರಿ ಡೇ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಬಸ್ಸಲ್ಲಿ ಕೂತ್ಕೊಂಡೆ ಅರ್ಧ ಸಾಕಾಗ್ಬಿಡುತ್ತೆ. ಅಂತೂ ಇಂದು ರೀಚಾಗಿ ಕೊನೆಗೂ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ನನ್ನ ಕೋಟ್ ಬರ್ತಿತ್ತು ಆಟೋ ಮೇಲೆ, ತುಂಬಾ ಇಷ್ಟ ಆಯಿತು. ದುಡಿದು ಶ್ರೀಮಂತನಾಗು, ಆದರೆ ಅತಿ ಆಸೆಪಟ್ಟು ಬಡವನಾಗಬೇಡ. ಅಂದು ಇಂದು ರಿಟರ್ನ್ ಬರೋ ಅಷ್ಟರಲ್ಲಿ ತುಂಬಾ ಮೋಡ ಕವಿದ ವಾತಾವರಣ ಆಗಿತ್ತು. ಹಾಗೆ ಬಂದುಬಿಟ್ಟು ಒಳ್ಳೆ ಆಮ್ಲೆಟ್ ಹಾಗೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿತ್ತು. ಹಾಗೆ ಮೂವಿ ನೋಡ್ತಾ ಲಂಚ್ ಕೂಡ ಆಗಿಬಿಡ್ತು. ಹಾಗೆ ಈವ್ನಿಂಗ್ ಮಳೆ ತುಂಬಾ ಇರೋದ್ರಿಂದ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನಿಸ್ತು. ಒಂದು ಸ್ವಲ್ಪ ಆಚೆ ಹೊರಗಡೆ ಹೋದ್ವಿ. ಮಳೆಯಲ್ಲೂ ಕೂಡ ಹೊರಗಡೆ ಹೋಗೋದಂದರೆ ತುಂಬ ಖುಷಿನೇ ಆಗುತ್ತೆ. ಹಾಗೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು, ಕಂಪ್ಲೀಟ್ ಮಾಡಿಕೊಂಡೆ. ಅಷ್ಟರಲ್ಲೇ ವೀಡಿಯೋಸ್ ಕೂಡ ಎಡಿಟ್ ಮಾಡೋದು ತುಂಬಾ ಇತ್ತು. ಸೊ ಟೈಮೇ ಸಿಗ್ತಾ ಇರಲಿಲ್ಲ ವೀಡಿಯೋಸ್ ಎಡಿಟ್ ಮಾಡೋದು. ಇಟ್ಸ್ ನಾಟ್ ಈಸಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರನೇ ಸಪ್ರೇಟ್ ಆದಂಥ ಟೈಮ್ ಕೂಡ ಬೇಕಾಗುತ್ತೆ. ಅಂತೂ ಇಂದು ಸ್ವಲ್ಪ ವೀಡಿಯೋಸ್ ಕೂಡ ಎಡಿಟ್ ಮಾಡಿಕೊಂಡು ಅಂತೂ ಇಂದು ಡೇ ಅನ್ನೋದು ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಟ್ ದಿ ಎಂಡ್ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಯಾರೇ ನಮಗೆ ಗೌರವ ಕೊಟ್ಟರು ಅವರನ್ನು ನಾವು ಗೌರವಿಸಬೇಕು. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಶ್ರೀಮಂತರಾಗಿದ್ದರೂ ಕೂಡ ನಮಗೆ ಗೌರವ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ನಾವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಬದುಕ್ತಾ ಇರೋದು ಫ್ಯಾಮಿಲಿಗೋಸ್ಕರ, ಪರರನ್ನು ಮೆಚ್ಚಿಸಲಿಕ್ಕೆ ಅಲ್ಲ. ಸೊ ಹ್ಯಾವ್ ಎ ನೈಸ್ ಡೇ.